ಒನ್ ಸ್ಟೆಪ್ ಟು ಸಕ್ಸಸ್ ಚಾನಲ್ಗೆ ತಮ್ಮೆಲ್ಲರಿಗೆ ಸ್ವಾಗತ. ಸ್ನೇಹಿತರೆ, ಏನು ಕಂಪ್ಯೂಟರ್ ತರಗತಿಗಳು ನಡೀತಾ ಇದೆ ನನ್ನ ಒಂದು ಯೂಟ್ಯೂಬ್ ಚಾನಲಲ್ಲಿ. ಸೊ ಇದು 6ನೇ ವಿಡಿಯೋ ಆಗಿರುತ್ತೆ ಕಂಪ್ಯೂಟರ್ದು. ಸೊ ಕಂಟಿನ್ಯೂಸ್ ಆಗಿ ವಿಡಿಯೋಗಳನ್ನು ಮಾಡ್ತಾ ಬರ್ತಾ ಇದ್ದೀನಿ. ಯಾರೆಲ್ಲ ಈ ಹಿಂದಿನ ವಿಡಿಯೋಸ್ನ ನೋಡಿಲ್ವೋ ಮೇನ್ ಚಾನಲ್ಗೆ ಹೋದಾಗ ನಿಮಗೆ ಪ್ಲೇ ಲಿಸ್ಟ್ ಸಿಗುತ್ತೆ. ಅದ್ರ ಜೊತೆಗೆ ಯಾರೆಲ್ಲ CTETಗೆ ರೆಡಿ ಆಗ್ತಾ ಇದ್ದೀರಾ, ಫೆಬ್ರವರಿ ಮಂತಲ್ಲಿ CTET ಎಕ್ಸಾಮ್ ನಡೀತಾ ಇದೆ. ಯಾರು ರೆಡಿ ಆಗ್ತಿದ್ದೀರಾ ನಿಮಗೆ ಸೈಕಾಲಜಿ ಕ್ಲಾಸಸ್ಗಳು ಕೂಡ ನಡೀತಾ ಇದೆ. 19 ತರಗತಿಗಳು ಈಗಾಗಲೇ ಮುಗಿದಿದ್ದು ನೀವು ಕೂಡ ವಿಡಿಯೋಗಳನ್ನು ನೋಡ್ಬೋದು ಸ್ನೇಹಿತರೆ. ಸೊ ಯಾರೆಲ್ಲ ಹೊಸದಾಗಿ ನನ್ನ ಚಾನಲ್ನ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿ ಇರ್ತಕ್ಕಂಥ ಬೆಲ್ ಬಟನ್ ಮೇಲೆ ಪ್ರೆಸ್ ಮಾಡಿದರೆ ನಾನು ಮಾಡಿದ ಮೊದಲ ವಿಡಿಯೋ ನಿಮಗೆ ಸೇರುತ್ತೆ ಅಂತ ತಿಳಿಸ್ತಾ ತರಗತಿನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸ್ನೇಹಿತರೆ, ತುಂಬ ಒಳ್ಳೆ ಸಪೋರ್ಟಿವ್ ಬರ್ತಾ ಇದೆ ವಿಡಿಯೋಸ್ಗಳಿಗೆಲ್ಲ, ಅದಕ್ಕೆ ಥ್ಯಾಂಕ್ಸ್ ಹೇಳ್ತಾ ಇದ್ದೀನಿ. ನೀವು ಒಂದು ಯೂಟ್ಯೂಬ್ ಚಾನಲ್ನ ಕೆಳಗಡೆ ಲೈಕು ಶೇರು ಕಮೆಂಟ್ ಇರೋಲ್ಲಿ ಹೈಪ್ ಅಂತ ಒಂದು ಆಪ್ಷನ್ ಇದೆ. ಸೊ ಹೈಪ್ ಮೇಲೆ ಕ್ಲಿಕ್ ಮಾಡಿ ಸ್ನೇಹಿತರೆ. ಸೊ ಹೈಪ್ ಮೇಲೆ ಕ್ಲಿಕ್ ಮಾಡೋದ್ರಿಂದ ಜಾಸ್ತಿ ನನಗೆ ಮೋಟಿವೇಶನ್ ಸಿಗುತ್ತೆ. ಎಷ್ಟು ಹೈಪ್ ಮಾಡ್ತೀರಾ ಅಷ್ಟು ತರಗತಿಗಳು ಇನ್ನೂ ಹೆಚ್ಚೆಚ್ಚಾಗಿ ಬರುತ್ತೆ ಅಂತ ತಿಳಿಸ್ತಾ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತು 61ನೇ ಪ್ರಶ್ನೆ ಏನಿದೆ ಅಂತ ನೋಡ್ತಾ ಹೋಗೋಣ. ಆಲ್ರೆಡಿ 50 ಪ್ರಶ್ನೆಗಳು ಮುಗಿದಿದೆ. ಓಕೆನಾ. ಸೊ ಫಸ್ಟ್ ಕ್ವಶನ್ ನೋಡಿ, ಹೈಬ್ರಿಡ್ ಕಂಪ್ಯೂಟರ್ಗಳು ಅನ್ಲಾಕ್ ಕಂಪ್ಯೂಟರ್ಗಳಿಂದ ಯಾವ ಸಾಮರ್ಥ್ಯವನ್ನು ಪಡೆಯುತ್ತವೆ? ನಾವು ಕಂಪ್ಯೂಟರ್ಗಳ ಪ್ರಕಾರಗಳನ್ನು ನೋಡ್ತಾ ಇದ್ದೀವಿ. ಕಂಪ್ಯೂಟರ್ ಪ್ರಕಾರದಲ್ಲಿ 10 ಪ್ರಶ್ನೆಗಳು ಮುಗ್ದಿದ್ದು ಇದು 61ನೇ ಪ್ರಶ್ನೆ ಆಗಿದೆ. ಸೊ ಟೋಟಲ್ ಆಗಿ 61ನೇ ಪ್ರಶ್ನೆ, ಬಟ್ ಕಂಪ್ಯೂಟರ್ ಪ್ರಕಾರಗಳನ್ನು ನೋಡ್ತಾ ಇದ್ದೀವಿ. ಓಕೆ, ಇನ್ನೂ ಈ ಟಾಪಿಕ್ ಮೇಲೆ ಪ್ರಶ್ನೆಗಳು ಮುಗ್ದಿಲ್ಲ. ಕಂಪ್ಯೂಟರ್ನ ಪ್ರಕಾರಗಳಲ್ಲಿ ಡಿಜಿಟಲ್ ಕಂಪ್ಯೂಟರ್ ಆಗಿರ್ಬೋದು, ಅನ್ಲಾಕ್ ಕಂಪ್ಯೂಟರ್ ಆಗಿರ್ಬೋದು, ಹೈಬ್ರಿಡ್ ಕಂಪ್ಯೂಟರ್ಸ್ ಆಗಿರ್ಬೋದು. ಸೊ ಈ ರೀತಿ ಕಂಪ್ಯೂಟರ್ಸ್ನ ಪ್ರಕಾರಗಳಲ್ಲಿ ನೋಡ್ತಾ ಇದ್ದೀವಿ. ಸೊ ಆ ಹಂತದ 2ನೇ ವಿಡಿಯೋ ಇದಾಗಿದೆ ನೋಡಿ. ಹೈಬ್ರಿಡ್ ಕಂಪ್ಯೂಟರ್ಗಳ ಅನ್ಲಾಕ್ ಕಂಪ್ಯೂಟರ್ಗಳಿಂದ ಯಾವ ಸಾಮರ್ಥ್ಯವನ್ನು ಪಡೀತವೆ ಅಂತ ಪ್ರಶ್ನೆ. ಓಕೆನಾ. ಸೊ ಆಪ್ಷನ್ ಎ ಬೈನರಿ ಕಾರ್ಯಗಳನ್ನು ನಿರ್ವಹಿಸುವುದು, ಆಪ್ಷನ್ ಬಿ ದತ್ತಾಂಶವನ್ನು ದೊಡ್ಡ ಪ್ರಮಾಣದಲ್ಲಿ ಸಂಗ್ರಹಿಸುವುದು, ಆಪ್ಷನ್ ಸಿ ನಿರಂತರ ಭೌತಿಕ ಪ್ರಮಾಣಗಳನ್ನು ಅಳೆಯುವುದು, ಆಪ್ಷನ್ ಡಿ ಕೇವಲ ಸಂಖ್ಯಾತ್ಮಕ ದತ್ತಾಂಶವನ್ನು ಪ್ರಕ್ರಿಯೆಗೊಳಿಸುವುದು. ನೋಡಿ, ಹೈಬ್ರಿಡ್ ಕಂಪ್ಯೂಟರ್ಗಳು ಅನ್ಲಾಕ್ ಕಂಪ್ಯೂಟರ್ಗಳಿಂದ ಯಾವ ಸಾಮರ್ಥ್ಯವನ್ನು ಪಡಿತವೆ ಅಂದರೆ ಆಪ್ಷನ್ ಸಿ ನಿರಂತರ ಭೌತಿಕ ಪ್ರಮಾಣಗಳನ್ನು ಅಳೆಯುವುದು ಅಂತ. ಓಕೆನಾ. ನಿರಂತರ ಭೌತಿಕ ಪ್ರಮಾಣಗಳನ್ನು ಅಳೆಯುವುದು ಇದಕ್ಕೆ ಸರಿಯಾದಂಥ ಉತ್ತರ ಆಗಿದೆ. ಸೊ ಹೈಬ್ರಿಡ್ ಕಂಪ್ಯೂಟರ್ಗಳಿಂದ ಅನ್ಲಾಕ್ ಕಂಪ್ಯೂಟರ್ಗಳು ಯಾವ ಸಾಮರ್ಥ್ಯವನ್ನು ಪಡಿತವೆ? ನಿರಂತರ. ಓಕೆನಾ. ಸೊ ನಿರಂತರ ಭೌತಿಕ ಪ್ರಮಾಣಗಳನ್ನು ಅಳೆಯುವುದು. ನೆಕ್ಸ್ಟ್ ಪ್ರಶ್ನೆಗೆ ಹೋಗೋಣ ಸ್ನೇಹಿತರೆ. ಸೊ ನೆಕ್ಸ್ಟ್ ಪ್ರಶ್ನೆ ನೋಡಿ, ಡಿಜಿಟಲ್ ಕಂಪ್ಯೂಟರ್ಗಳು ಯಾವ ಕಾರಣಕ್ಕಾಗಿ ಬಹುಮುಖಿ ಮತ್ತು ವ್ಯಾಪಕವಾಗಿ ಬಳಸಲ್ಪಡುತ್ತವೆ? ಡಿಜಿಟಲ್ ಕಂಪ್ಯೂಟರ್ಗಳು ಯಾವ ಕಾರಣಕ್ಕಾಗಿ ಬಹುಮುಖಿ ಮತ್ತು ವ್ಯಾಪಾರಕ್ಕಾಗಿ ಬಳಸಲ್ಪಡುತ್ತವೆ ಅಂತ. ಸೊ ಆಪ್ಷನ್ ಎ ಯಲ್ಲಿ ಅವು ಬೈನರಿ ಭಾಷೆಯನ್ನು ಮಾತ್ರ ಬಳಸುತ್ತವೆ. ಆಪ್ಷನ್ ಬಿ ಅವು ದೊಡ್ಡ ಪ್ರಮಾಣದ ದತ್ತಾಂಶವನ್ನು ನಿಖರವಾಗಿ ಪ್ರಕ್ರಿಯೆಗೊಳಿಸಲು ಮತ್ತು ಸಂಗ್ರಹಿಸಲು ಸಮರ್ಥವಾಗಿವೆ. ಆಪ್ಷನ್ ಸಿ ಅವು ಕಡಿಮೆ ವೆಚ್ಚವನ್ನು ಹೊಂದಿವೆ. ಸೊ ಡಿಜಿಟಲ್ ಕಂಪ್ಯೂಟರ್ಗಳು ಯಾವ ಕಾರಣಕ್ಕಾಗಿ ಬಹುಮುಖಿ ಮತ್ತು ವ್ಯಾಪಕವಾಗಿ ಬಳಸಲಾಗ್ತದೆ? ಸೊ ಅವು ಆನ್ಸರ್ ಏನು? ಬಿ, ಅವು ದೊಡ್ಡ ಪ್ರಮಾಣದ ದತ್ತಾಂಶವನ್ನು ನಿಖರವಾಗಿ ಪ್ರಕ್ರಿಯೆಗೊಳಿಸಲು ಮತ್ತು ಸಂಗ್ರಹಿಸಲು ಸೊ ಡಿಜಿಟಲ್ ಕಂಪ್ಯೂಟರ್ಸ್ ಅಂದರೆ ಅದೇ ತಾನೇ. ಸೊ ಇವನ್ನು ನಾವು ತುಂಬ ಬಹುಮುಖಿ ಅಂತಂದ್ರೇನು, ಬಹಳ ವಿಚಾರಗಳಲ್ಲಿ ಇವುಗಳನ್ನು ಉಪಯೋಗಿಸ್ತೀವಿ. ಏನಕ್ಕಾಗಿ ಉಪಯೋಗಿಸ್ತೀವಿ ಅಂತ ಅಂದರೆ ಅವು ದೊಡ್ಡ ಪ್ರಮಾಣದ ದತ್ತಾಂಶವನ್ನು ನಿಖರವಾಗಿ ಸಂಗ್ರಹಿಸಲು ಸಾಮರ್ಥ್ಯವನ್ನು ಪಡೆದಿವೆ. ಹಾಗಾಗಿ ಇವುಗಳನ್ನು ನಾವು ಉಪಯೋಗ ಮಾಡ್ತೀವಿ. ಸೊ ನೆಕ್ಸ್ಟ್ ಪ್ರಶ್ನೆಗೆ ಹೋಗೋಣ. ಪ್ರಶ್ನೆಯಲ್ಲಿ ಹಿಂದೆ ಮುಂದೆ ಆಗಿದ್ದರೆ ತಲೆ ಕೆಡಿಸ್ಕೋಬೇಡಿ. ಓಕೆ ನೋಡಿ, 70ನೇ ಪ್ರಶ್ನೆ ಸ್ನೇಹಿತರೆ. ಕೃತಕ ಬುದ್ಧಿಮತ್ತೆ AI ಮತ್ತು ದೊಡ್ಡ ದತ್ತಾಂಶದ ಬಿಗ್ ಡಾಟಾ ವಿಶ್ಲೇಷಣೆಗಾಗಿ ಯಾವ ರೀತಿಯ ಕಂಪ್ಯೂಟರ್ಗಳು ಅನಿವಾರ್ಯವಾಗಿವೆ? ನೋಡಿ, ದತ್ತಾಂಶವನ್ನು ಬಿಗ್ ಡಾಟಾವನ್ನು ವಿಶ್ಲೇಷಣೆಗಾಗಿ ಯಾವ ಕಂಪ್ಯೂಟರ್ಗಳು ಅನಿವಾರ್ಯತೆಯನ್ನು ಪಡೆದಿವೆ ಅಂತ ಪ್ರಶ್ನೆ. ಸೊ ಈ ಹಿಂದಿನ ವಿಡಿಯೋಲ್ಲೇ ನಾವು ಹಿಂದಿನ ಪ್ರಶ್ನೆಯಲ್ಲೇ ನೋಡಿದ್ವಿ ಅಲ್ವಾ. ಸೊ ಇದಕ್ಕೆ ಆನ್ಸರ್ ಮಾಡ್ತೀರಾ ಅನ್ಕೋತೀನಿ. ವಿಡಿಯೋ ಪಾಸ್ ಮಾಡಿ ಕಮೆಂಟ್ ಬಾಕ್ಸಲ್ಲಿ ಆನ್ಸರ್ ತಿಳಿಸಿ. ಆಪ್ಷನ್ ಎ ಅನ್ಲಾಕ್, ಆಪ್ಷನ್ ಬಿ ಡಿಜಿಟಲ್, ಆಪ್ಷನ್ ಸಿ ಹೈಬ್ರಿಡ್, ಆಪ್ಷನ್ ಡಿ ಮಿನಿ ಕಂಪ್ಯೂಟರ್. ಸ್ನೇಹಿತರೆ, ಡಿಜಿಟಲ್ ಕಂಪ್ಯೂಟರ್ಸ್ ಈ ಹಿಂದೆ ತಾನೇ ನೋಡಿದ್ವಿ ನಾವು. ಸೊ ಏನಂತ, ದೊಡ್ಡ ಪ್ರಮಾಣದ ದತ್ತಾಂಶವನ್ನು ವಿಶ್ಲೇಷಣೆಗಾಗಿ ಯಾವ ರೀತಿಯ ಕಂಪ್ಯೂಟರ್ ನಮ್ಗೆ ಬೇಕಾಗುತ್ತೆ, ಅನಿವಾರ್ಯ ಆಗಿದೆ ಅಂದರೆ ಡಿಜಿಟಲ್ ಕಂಪ್ಯೂಟರ್ಗಳು ಅನಿವಾರ್ಯ ಆಗಿದೆ. ಸೊ ನೆಕ್ಸ್ಟ್ ಪ್ರಶ್ನೆಗೆ ಹೋಗೋಣ.
ಇಂಟಿಗ್ರೇಟೆಡ್ ಸರ್ಕ್ಯೂಟ್ ನೋಡಿ. ಏನಂದರೆ ಕ್ವಶನ್ಸು ಡಿಸೆಂಡಿಂಗ್ ಆರ್ಡ್ರಲ್ಲಿ ಬರ್ತಿದೆ, ಇಲ್ಲಾಂದರೆ ಆರ್ಡ್ರ್ ವೈಜಿ ತಗೋತೀನಿ. ಒಂದು ನಿಮಿಷ ರೀ, ಮತ್ತೆ ನಿಮ್ಗೆ ಕನ್ಫ್ಯೂಸ್ ಆಗೋದು ಬೇಡ. ಡಿಸೆಂಡಿಂಗ್ ಆರ್ಡ್ರಲ್ಲಿ ಬಂತದು. ಓಕೆ, ಸೊ ನೋಡಿ 60ನೇ ಪ್ರಶ್ನೆ ನೋಡಿ. ಇಂಟರ್ನೆಟ್ ಮೂಲಕ ಸಂವಹನಕ್ಕಾಗಿ ಯಾವ ರೀತಿಯ ಕಂಪ್ಯೂಟರ್ಗಳನ್ನು ಬಳಸಲಾಗುತ್ತದೆ? ಸೊ ಈ ಹಿಂದೆ ಈ ಪ್ರಶ್ನೆ ಆಗಿತ್ತು. ಇದು ಯಾರಿಗೆಲ್ಲ ವಿಡಿಯೋ ಕಂಟಿನ್ಯೂಸ್ ನೋಡ್ಕೊಂಡು ಬರ್ತಿದ್ದೀರಲ್ಲ, ನಿಮ್ಮೆಲ್ಲ ಆನ್ಸರ್ ಗೊತ್ತಿದೆ ಅನ್ಕೋತೀನಿ ನಾನು. ಇಂಟರ್ನೆಟ್ ಮೂಲಕ ಸಂವಹನಕ್ಕಾಗಿ ಯಾವ ಕಂಪ್ಯೂಟರ್ಗಳನ್ನು ಬಳಸ್ತೀವಿ ಅಂತಂದರೆ ಡಿಜಿಟಲ್ ಕಂಪ್ಯೂಟರ್ಗಳನ್ನು ಬಳಸ್ತೀವಿ ಅಲ್ವಾ. ಸೊ ನೆಕ್ಸ್ಟ್ ಪ್ರಶ್ನೆ 61, 62 ಆಲ್ರೆಡಿ ಮುಗಿದಿದೆ. ಇದು 63ನೇ ಪ್ರಶ್ನೆ ಸ್ನೇಹಿತರೆ. ಅದಕ್ಕೆ ಹೇಳ್ತಾರೆ, ಅದನ್ನ ಕ್ವಶನ್ ಬಗ್ಗೆ ಮಾತ್ರ ಕಾನ್ಸಂಟ್ರೇಟ್ ಮಾಡಿ, ಆ ಸೀರಿಯಲ್ ನಂಬರ್ ಬಗ್ಗೆ ತಲೆ ಕೆಡಿಸ್ಕೊಳ್ಳೋಕೆ ಹೋಗ್ಬೇಡಿ, ಓಕೆನಾ. ಯಾಕಂದರೆ ನನಗೆ ಸಮಯ ಬೇಕು. ಈಗ ತಾನೇ 1 ಅವರ್ ಹಿಂದೆ ಸೈಕಾಲಜಿ ಕ್ಲಾಸಸ್ ಮುಗಿಸ್ಕೊಂಡು ಕಂಪ್ಯೂಟರ್ ಕ್ಲಾಸಸ್ಗೆ ಬಂದಿದ್ದೀನಿ. ಸೊ ಹಾಗಾಗಿ ಡಿಸರೇಂಜ್ ಆಗಿದ್ರು ಕೂಡ ತಲೆ ಕೆಡಿಸ್ಕೊಳ್ಳೋಬೇಡಿ. ಪ್ರಶ್ನೆ ಇಂಪಾರ್ಟೆಂಟ್ ನಮಗೆ, ಓಕೆ. ಯಾವ ಕಂಪ್ಯೂಟರ್ ಪ್ರಕಾರವು ದತ್ತಾಂಶವನ್ನು ಸಂಖ್ಯೆಗಳ ರೂಪದಲ್ಲಿ ಸಂಗ್ರಹಿಸುವುದಿಲ್ಲ, ಬದಲಾಗಿ ಭೌತಿಕ ಪ್ರಮಾಣಗಳ ರೂಪದಲ್ಲಿ ಸಂಗ್ರಹಿಸುತ್ತವೆ? ವಾವ್, ನೋಡಿ, ಯಾವ ಕಂಪ್ಯೂಟರ್ ಪ್ರಕಾರಗಳು ದತ್ತಾಂಶವನ್ನು ಸಂಖ್ಯೆಗಳ ರೂಪದಲ್ಲಿ ಸಂಗ್ರಹಿಸೋದಿಲ್ಲ, ಬದಲಾಗಿ ಭೌತಿಕ ಪ್ರಮಾಣಗಳ ಸ್ವರೂಪದಲ್ಲಿ ಸಂಗ್ರಹಿಸ್ತವೆ? ಡಿಜಿಟಲ, ಅನ್ಲಾಗ, ಹೈಬ್ರಿಡ, ಮೇನ್ ಫ್ರೇಮ ಅಂತ. ಸೊ ಇದಕ್ಕೆ ಸರಿಯಾದ ಉತ್ತರ ಅನ್ಲಾಗ್ ಆಗುತ್ತೆ. ಸೊ ಅನ್ಲಾಗ್ ಕಂಪ್ಯೂಟರ್ಗಳು ಕಂಪ್ಯೂಟರ್ನ ದತ್ತಾಂಶವನ್ನು ಸಂಖ್ಯೆಗಳ ರೂಪದಲ್ಲಿ ಅಲ್ಲದೆ, ಓಕೆನಾ, ಸಂಖ್ಯೆಗಳ ರೂಪದಲ್ಲಿ ಅಲ್ಲ, ಭೌತಿಕ ಪ್ರಮಾಣಗಳ ರೂಪದಲ್ಲಿ ಅವು ಸಂಗ್ರಹಣೆ ಮಾಡುತ್ತೆ. ಓಕೆ, ಸೊ ನೆಕ್ಸ್ಟ್ ಪ್ರಶ್ನೆಗೆ ಹೋಗೋಣ. ಹೈಬ್ರಿಡ್ ಕಂಪ್ಯೂಟರ್ಗಳ ಪ್ರಮುಖ ಅನುಕೂಲಗಳಲ್ಲಿ ಒಂದು ಯಾವುದು? ನೋಡಿ, ಯಾವುದು ಹೈಬ್ರಿಡ್ ಕಂಪ್ಯೂಟರ್ನ ಅನುಕೂಲ ಆಗಿದೆ? ಅವು ಅನ್ಲಾಗ್ ಮತ್ತು ಡಿಜಿಟಲ್ ಎರಡೂ ಜಗತ್ತುಗಳ ಉತ್ತಮ ಅಂಶಗಳನ್ನು ಒಗ್ಗೂಡಿಸುತ್ತವೆ. ಆಪ್ಷನ್ ಬಿ, ಅವು ಕೇವಲ ಒಂದು ನಿರ್ದಿಷ್ಟ ಕೆಲಸಕ್ಕೆ ಮಾತ್ರ ಸೀಮಿತವಾಗಿವೆ. ಅವು ದೊಡ್ಡ ಮತ್ತು ದುಬಾರಿಯಾಗಿವೆ. ಅವು ಕಡಿಮೆ ಸಾಮರ್ಥ್ಯವನ್ನು ಹೊಂದಿವೆ. ಹೈಬ್ರಿಡ್ ಕಂಪ್ಯೂಟರ್ ಅಂತಂದರೆ ಇದು ಕಡಿಮೆ ಸಾಮರ್ಥ್ಯ ಹೊಂದಿರೋದಿಲ್ಲ, ಇಲ್ಲಿ ಡಿಲೀಟ್ ಮಾಡ್ಬೋದು ನೀವು ಅಲ್ವಾ. ಇದನ್ನು ಆರಾಮಾಗಿ ನೀವು ಏನು ಮಾಡ್ಬೋದು, ಡಿಲೀಟ್ ಮಾಡಬಹುದು. ಅದ್ರ ಜೊತೆಗೆ ಅವು ದೊಡ್ಡ ಮತ್ತು ದುಬಾರಿಯಾಗಿವೆ. ಹೌದು, ಹೈಬ್ರಿಡ್ ಕಂಪ್ಯೂಟರ್ ದೊಡ್ಡ ದುಬಾರಿಯಾಗಿದೆ, ಬಟ್ ಇದಕ್ಕೆ ಇದು ಆನ್ಸರ್ ಅಲ್ಲ. ಅವು ಕೇವಲ ಒಂದು ನಿರ್ದಿಷ್ಟ ಕೆಲಸಕ್ಕೆ ಸೀಮಿತ ಆಗಿಲ್ಲ, ಓಕೆನಾ, ಬಹುಮುಖ ಕೆಲಸವನ್ನು ಮಾಡ್ತವೆ. ಹೈಬ್ರಿಡ್ ಕಂಪ್ಯೂಟರ್ ಅಂದಮೇಲೆ ಹೈ ಲೆವೆಲಲ್ಲೇ ಇರುತ್ತೆ ಅದು. ಸೊ ಇದು ಕೂಡ ಆಪ್ಷನ್ ಆಗಲ್ಲ. ಸೊ ಅವು ಅನ್ಲಾಗ್, ನೋಡಿ, ಅವು ಏನಾಗುತ್ತೆ ಅಂತಂದರೆ ಅನ್ಲಾಗ್ ಮತ್ತು ಡಿಜಿಟಲ್ ಎರಡೂ ಜಗತ್ತುಗಳ ಉತ್ತಮ ಅಂಶಗಳನ್ನು ಒಳಗೊಂಡಿದೆ. ಆಪ್ಷನ್ ಎ, ಹೈಬ್ರಿಡ್ ಕಂಪ್ಯೂಟರ್ಸ್ ಅಂದರೆ ಅನ್ಲಾಗ್ ಕೂಡ ಹೌದು, ಡಿಜಿಟಲ್ ಕೂಡ ಹೌದು. ಈ ಎರಡೂಗಳ ಉತ್ತಮ ಅಂಶಗಳನ್ನು ಒಳಗೊಂಡಿದ್ದೆ ಹೈಬ್ರಿಡ್ ಕಂಪ್ಯೂಟರ್ಸ್ ಆಗಿದೆ. ಓಕೆ, ಸೊ ನೆಕ್ಸ್ಟ್ ಪ್ರಶ್ನೆಗೆ ಹೋಗೋಣ. 65ನೇ ಪ್ರಶ್ನೆ. ವಾಯು ನಿಯಂತ್ರಣ ಕೇಂದ್ರಗಳು, ಏರ್ ಟ್ರಾಫಿಕ್ ಕಂಟ್ರೋಲ್ ಸೆಂಟರ್ಸ್ ಮತ್ತು ವೈಮಾನಿಕ ಹಾರಾಟದ ಸಿಮ್ಯುಲೇಟರ್ಗಳಲ್ಲಿ ಯಾವ ರೀತಿಯ ಕಂಪ್ಯೂಟರ್ಗಳನ್ನು ಬಳಸಲಾಗುತ್ತೆ? ವೆರಿ ಇಂಪಾರ್ಟೆಂಟ್ ನೋಡಿ. ಏನು, ವಾಯು ನಿಯಂತ್ರಣ ಕೇಂದ್ರಗಳಾಗಿರಬಹುದು, ವೈಮಾನಿಕ ಹೋರಾಟದ ಸಿಮ್ಯುಲೇಟರ್ಗಳಲ್ಲಿ ಯಾವ ಕಂಪ್ಯೂಟರ್ಗಳನ್ನ ಬಳಸುವ ಸಾಧ್ಯತೆ ಹೆಚ್ಚು, ಯಾವ ಕಂಪ್ಯೂಟರ್ನ ಜಾಸ್ತಿ ಬಳಸ್ತಾರೆ ಅಂತಕ್ಕಂಥದ್ದು. ಸೊ ಆಪ್ಷನ್ ಎ ಅಲಾಗ್, ಆಪ್ಷನ್ ಡಿ ಡಿಜಿಟಲ್, ಬಿ ಡಿಜಿಟಲ್, ಆಪ್ಷನ್ ಸಿ ಹೈಬ್ರಿಡ್, ಆಪ್ಷನ್ ಡಿ ಪರ್ಸನಲ್ ಕಂಪ್ಯೂಟರ್. ಸ್ನೇಹಿತರೆ, ವಿಡಿಯೋ ಪಾಸ್ ಮಾಡಿ ಆನ್ಸರ್ ಮಾಡಿ. ವೆರಿ ಈಸಿ. ಇಷ್ಟೆಲ್ಲ ಎಕ್ಸ್ಪ್ಲನೇಷನ್ ಮಾಡಿದ್ದೀನಿ ಅಂತ ಅಂದರೆ ಇದನ್ನು ಆರಾಮಾಗಿ ಆನ್ಸರ್ ಮಾಡ್ಬೋದು. ಸೊ ವಾಯು ನಿಯಂತ್ರಣ ಆಗಿರ್ಬೋದು, ವೈಮಾನಿಕ ಹೋರಾಟಗಳು ಅಂದಮೇಲೆ ಅಲ್ಲಿ ಹೈಬ್ರಿಡ್ ಕಂಪ್ಯೂಟರ್ಸೇ ಬೇಕಾಗುತ್ತೆ ಅಲ್ವಾ. ಸೊ ಹಾಗಾಗಿ ಹೈಬ್ರಿಡ್ ಇದಕ್ಕೆ ಸರಿಯಾದ ಉತ್ತರ ಆಗಿದೆ. ಓಕೆ, ಸೊ ನೆಕ್ಸ್ಟ್ ಪ್ರಶ್ನೆಗೆ ಹೋಗೋಣ. ಓಕೆ, 66ನೇ ಪ್ರಶ್ನೆ ಸ್ನೇಹಿತರೆ. ಕಂಪ್ಯೂಟರ್ನ ಯಾವ ಪ್ರಕಾರದಲ್ಲಿ ದತ್ತಾಂಶವು ಕೇವಲ 2 ಸ್ಥಿತಿಗಳನ್ನು ಪ್ರತಿನಿಧಿಸುತ್ತದೆ? ಓಕೆ, ಕಂಪ್ಯೂಟರ್ನ ಯಾವ ಪ್ರಕಾರದಲ್ಲಿ ದತ್ತಾಂಶವು ಕೇವಲ 2 ಸ್ಥಿತಿಗಳು, ಆನ್ ಮತ್ತು ಆಫ್ ಪ್ರತಿನಿಧಿಗಳು, ಅನ್ಲಾಗ್. ಒಂದು ನಿಮಿಷ. ಓಕೆ ನೋಡಿ, ಅನ್ಲಾಗ್, ಡಿಜಿಟಲ್, ಹೈಬ್ರಿಡ್ ಯಾವುದು ಅಲ್ಲ. ಆಫ್ ಮತ್ತು ಆನ್ ಅಂತಕ್ಕಂಥ 2 ಸ್ಥಿತಿಗಳನ್ನು ಒಳಗೊಂಡಂಥದ್ದು ಯಾವುದು ಅಂತ. ಸೊ ಆಪ್ಷನ್ ಬಿ ಆಗುತ್ತೆ ಸ್ನೇಹಿತರೆ, ಡಿಜಿಟಲ್. ಓಕೆನಾ, ಡಿಜಿಟಲ್ ಇದಕ್ಕೆ ಸರಿಯಾದಂಥ ಉತ್ತರ ಆಗಿದೆ. ಸೊ ನೆಕ್ಸ್ಟ್ ಪ್ರಶ್ನೆಗೆ ಹೋಗೋಣ, ಯಾಕಂದರೆ 2% ಮಾತ್ರ ಬ್ಯಾಟ್ರಿ ಇದೆ. ಓಕೆ, ಸೊ 67ನೇ ಪ್ರಶ್ನೆ. ಯಾವ ಕಂಪ್ಯೂಟರ್ ಪ್ರಕಾರವು, ನೋಡಿ, ಯಾವ ಕಂಪ್ಯೂಟರ್ ಪ್ರಕಾರವು ನಿರಂತರವಾಗಿ ಬದಲಾಗುವ ದತ್ತಾಂಶವನ್ನು ನೇರವಾಗಿ ಪ್ರಕ್ರಿಯೆಗೊಳಿಸುವ ಅಗತ್ಯವಿರುವ
ವೈಜ್ಞಾನಿಕ ಲೆಕ್ಕಾಚಾರಗಳಿಗೆ ಸೂಕ್ತವಾಗಿದೆ. ನೋಡಿ, ಯಾವ ಕಂಪ್ಯೂಟರ್ ಪ್ರಕಾರವು ನಿರಂತರವಾಗಿ ಬದಲಾಗುವ ದತ್ತಾಂಶವನ್ನು ನೇರವಾಗಿ ಪ್ರಕ್ರಿಯೆಗೊಳಿಸುವ ಅಗತ್ಯವಿರುವ ವೈಜ್ಞಾನಿಕ ಲೆಕ್ಕಾಚಾರಗಳಿಗೆ ಸೂಕ್ತವಾಗಿದೆ. ಆಪ್ಷನ್ ಎ ಡಿಜಿಟಲ್, ಆಪ್ಷನ್ ಬಿ ಅನಲಾಗ್, ಆಪ್ಷನ್ ಸಿ ಹೈಬ್ರಿಡ್, ಆಪ್ಷನ್ ಡಿ ಸೂಪರ್ ಕಂಪ್ಯೂಟರ್ ಅಂತ ಇದೆ. ಸೊ ಇದಕ್ಕೆ ಸರಿಯಾದಂಥ ಉತ್ತರ ಯಾವುದಾಗುತ್ತೆ? ಅನಲಾಗ್ ಆಗುತ್ತೆ ಸ್ನೇಹಿತರೆ. ಓಕೆ, ಅನಲಾಗ್ ಇದಕ್ಕೆ ಸರಿಯಾದ ಉತ್ತರ ಆಗಿದೆ. ಸೊ ನೆಕ್ಸ್ಟ್ ಪ್ರಶ್ನೆ, ಅನಲಾಗ್ ಕಂಪ್ಯೂಟರ್ಗಳು ತಮ್ಮ ಫಲಿತಾಂಶವನ್ನು ಯಾವ ರೂಪದಲ್ಲಿ ನೀಡುತ್ತವೆ? ಓಕೆನಾ, ಅನಲಾಗ್ ಕಂಪ್ಯೂಟರ್ಗಳು ತಮ್ಮ ಫಲಿತಾಂಶವನ್ನು ಯಾವ ರೂಪದಲ್ಲಿ ನೀಡುತ್ತವೆ? ಸಂಖ್ಯಾತ್ಮಕ ಔಟ್ಪುಟ್, ಗ್ರಾಫ್ ಮತ್ತು ಪ್ರಮಾಣಗಳ ಪ್ರದರ್ಶನ, ಪಠ್ಯ ಆಧಾರಿತ ಔಟ್ಪುಟ್, ಬೈನರಿ ಕೋಡ್ ಅಂತ ಇದೆ. ಸೊ ಅನಲಾಗ್ ಕಂಪ್ಯೂಟರ್ಗಳು ತಮ್ಮ ಫಲಿತಾಂಶವನ್ನು ಗ್ರಾಫ್ ಅಥವಾ ಪ್ರಮಾಣಗಳ ಪ್ರದರ್ಶನದ ಮೂಲಕ ನೀಡುತ್ತೆ. ಓಕೆನಾ, ಅನಲಾಗ್ ಕಂಪ್ಯೂಟರ್ಗಳು ಗ್ರಾಫ್ ಮತ್ತು ಪ್ರಮಾಣಗಳ ಪ್ರದರ್ಶನದ ಮೂಲಕ ತಮ್ಮ ಫಲಿತಾಂಶಗಳನ್ನು ನೀಡುತ್ತೆ. ಸೊ ನೆಕ್ಸ್ಟ್ ಪ್ರಶ್ನೆ, ಇಂಟಿಗ್ರೇಟೆಡ್ ಸರ್ಕ್ಯೂಟ್ ICSಗಳನ್ನು ಯಾವ ರೀತಿಯ ಕಂಪ್ಯೂಟರ್ಗಳಲ್ಲಿ ಬಳಸ್ತಾರೆ? ಇಂಟಿಗ್ರೇಟೆಡ್ ಸರ್ಕ್ಯೂಟ್ಗಳನ್ನು ಎಲ್ಲಿ ಬಳಸ್ತಾರೆ? ಅನಲಾಗ್, ಡಿಜಿಟಲ್, ಹೈಬ್ರಿಡ್, ಕೇವಲ ಅನಲಾಗ್ ಅಂತ ಕೊಟ್ಟಿದ್ದಾರೆ. ಸೊ ಸ್ನೇಹಿತರೆ, ಈ ಒಂದು ಇಂಟಿಗ್ರೇಟೆಡ್ ಸರ್ಕ್ಯೂಟ್ಗಳನ್ನು ಡಿಜಿಟಲ್ ಕಂಪ್ಯೂಟರ್ಗಳಲ್ಲಿ ಬಳಸ್ತಾರೆ. ಎಲ್ಲಿ ಬಳಸ್ತಾರೆ? ಡಿಜಿಟಲ್ ಕಂಪ್ಯೂಟರ್ಗಳಲ್ಲಿ ಬಳಸ್ತಾರೆ. ಯಾರಿಗೆಲ್ಲ ವಿಡಿಯೋ ಇಷ್ಟ ಆಗ್ತಾ ಇದೆ ಲೈಕ್ ಮಾಡ್ತಾ ಹೋಗಿ, ಅದ್ರ ಜೊತೆಗೆ ಹೈಪ್ ಮಾಡಿ ಸ್ನೇಹಿತರೆ. ಓಕೆ, ಸೊ ಇದನ್ನು ಮುಗಿಸಿದ್ದೀನಿ, ಅದ್ರ ಜೊತೆಗೆ ಇದನ್ನು ಕೂಡ ಮುಗಿಸಿದ್ದೀನಿ, ಇದು ಕೂಡ ಮುಗಿದಿದೆ. ಸೊ ಟೋಟಲ್ ಆಗಿ ನಿಮಗೆ 10 ಪ್ರಶ್ನೆಗಳು, ವೆರಿ ವೆರಿ ಇಂಪಾರ್ಟೆಂಟ್ ಅಂತ 10 ಪ್ರಶ್ನೆಗಳನ್ನ ತೊಗೊಂಡು ಬಂದಿದ್ದೀನಿ. ಸೊ ಇದೇ ರೀತಿ ಡೈಲಿ 10 ಕ್ವಶನ್ಸ್ಗಳ ಕೂಡ ಮಾಡ್ತಾಯಿದ್ದೀನಿ. ಯಾರೋ ಒಬ್ಬರು ಕಮೆಂಟ್ ಮಾಡಿದರು 20-30 ಪ್ರಶ್ನೆ ಮಾಡಿ ಮೇಡಮ್, 10 ಪ್ರಶ್ನೆ ಬೇಡ ಅಂತ. ಸೊ ನಾನು ಯಾಕೆ ಈ ರೀತಿ ತಗೋತಿದ್ದೀನಿ ಅಂತಂದರೆ, ನೀವು ಒಂದೇ ಸಲಕ್ಕೆ ನಿಮ್ಮ ಮೈಂಡಲ್ಲಿ ಫಿಕ್ಸ್ ಮಾಡಿದ್ರೆ ಅಲ್ಲಿ ಎಲ್ಲ ಹೋಗೋದಿಲ್ಲ. ಓಕೆನಾ, ಬೇಕಿದ್ರೆ ನಾನು 100 ಪ್ರಶ್ನೆ ಮಾಡ್ಬೋದು, 1 ಅವರ್ ಆಗುತ್ತೆ, ನನಗೆ ವಿಡಿಯೋ ಲೆಂತಿ ಆಗುತ್ತೆ ಅಷ್ಟೇ. ಅದು ಬಿಟ್ಟರೆ ಏನಾಗಲ್ಲ. ಬಟ್ ಒಂದೇ ಸಲಕ್ಕೆ ಅಷ್ಟು ಪಾಯಿಂಟ್ಸ್ಗಳು ತಲೆಯಲ್ಲಿ ಹೋಗೋದು ಸ್ವಲ್ಪ ಕಷ್ಟ ಅನ್ಕೋತೀನಿ. ಓಕೆನಾ, ಸೊ ನಾನು ಮಾಡ್ತೀನಿ ಕೂಡ 20-30 ಪ್ರಶ್ನೆಗಳು ಮಾಡ್ತೀನಿ. ಬಟ್ ಎಕ್ಸಾಮ್ ಬರೋವರೆಗೂ ಸ್ವಲ್ಪ ಡೈಜೆಷನ್ ಮಾಡ್ತಾ ಹೋಗಿ, ಒಮ್ಮೆ ಊಟ ಮಾಡೋಕ್ಕೆ ಹೋಗಬೇಡಿ. ಓಕೆನಾ, ಸೊ ಕಂಪ್ಯೂಟರ್ ಸಬ್ಜೆಕ್ಟ್ ಅಂತಕ್ಕಂಥದ್ದು ನೀವು ಸ್ವಲ್ಪ ನೋಡ್ತಾ ಹೋದರೆ ನಿಮಗೆ ಡೈಜೆಷನ್ ಆಗುತ್ತೆ. ಸೊ ಅದಾದಮೇಲೆ ನೀವೇನಾದರೂ ವಿಡಿಯೋನ ಮತ್ತೆ ರಿಪೀಟ್ ನೋಡಿದ್ರೆ ಅರ್ಥ ಆಗ್ತಾ ಹೋಗುತ್ತೆ. ಇಲ್ಲ ಹೆಚ್ಚಿಗೆ ಮಾಡೋ ಅಂತಂದರೆ ಖಂಡಿತವಾಗ್ಲೂ ಮಾಡಿಕೊಡ್ತೀನಿ ಸ್ನೇಹಿತರೆ. ಸೊ ಥ್ಯಾಂಕ್ ಯು ಸೋ ಮಚ್ ವಾಚಿಂಗ್ ದಿಸ್ ವಿಡಿಯೋ. ನಿಮ್ದು ಏನೇ ಡೌಟ್ಸ್ ಇದ್ದರೂ ಕೂಡ ಕಮೆಂಟ್ ಮೂಲಕ ತಿಳಿಸಿ. ಯಾರೆಲ್ಲ ಎಕ್ಸಾಮ್ಗೆ ಪ್ರಿಪ್ರೇಷನ್ ಆಗ್ತಿದ್ದಾರೆ ಅವರಿಗೆಲ್ಲ ಶೇರ್ ಮಾಡಿ ಅಂತ ತಿಳಿಸ್ತಾ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ.